ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಮತ್ತೆ ಲೆಗ್ ಪ್ರೆಸ್ ಮತ್ತೆ ಲೆಗ್ ಎಕ್ಸ್ಟೆನ್ಷನ್ ಎಷ್ಟೋ ಜನ ನೋಡಿದೀನಿ, ಎಷ್ಟೋ ಜನ ರಾಂಗ್ ಆಗಿ ಮಾಡ್ತಾವ್ರೆ ಲೆಗ್ ಪ್ರೆಸ್ ಮತ್ತೆ ಲೆಗ್ ಎಕ್ಸ್ಟೆನ್ಷನ್ ಹೆಂಗಂದ್ರಂಗೆ ಮಾಡ್ತಾರೆ, ಅವ್ರಿಗೆ ಗೊತ್ತಿಲ್ಲ ಏನಿಲ್ಲ. ಅದಕ್ಕೋಸ್ಕರ ಮಾಡ್ತಾ ಇರೋದು ಲೆಗ್ ಪ್ರೆಸ್ ಇಂದ ಒಂದು ವಿಡಿಯೋ ಮಾಡ್ಬೇಕು ಅಂತ ಅಂದ್ಬಿಟ್ಟು ನಾನು ಮಾಡ್ತಾ ಇರೋದು. ನಂದು ಇನ್ನೊಂದು ಜಿಮ್ಮಲ್ಲೂ ಅಷ್ಟೇ, ಆ ಜಿಮ್ಮಲ್ಲೂ ಅದೇ ತರ ಮಾಡ್ತಾವ್ರೆ. ಆ ಜಿಮ್ಮಲ್ಲೂ ಇದೇ ತರ ಕಂಪ್ಲೇಂಟ್ ನನಗೆ ಬಂತು, ಅದಕ್ಕೋಸ್ಕರ ಮಾಡ್ತಾ ಇರೋದು. ಆಲ್ಮೋಸ್ಟ್ ಎಷ್ಟೋ ಜನ ನೋಡಿದೀನಿ ರಾಂಗ್ ಆಗಿ ಮಾಡ್ತಾವ್ರೆ ಲೆಗ್ ಪ್ರೆಸ್ ನ. ಲೆಗ್ ಎಕ್ಸ್ಟೆನ್ಷನ್, ಲೆಗ್ ಪ್ರೆಸ್, ಈ ಲೆಗ್ಗಿಂದು ಮೇನು ಈ ಬೇಸ್ಮೆಂಟ್ ಸ್ಟ್ರಾಂಗ್ ಆಗಿದ್ರೆ ನಮಗೆ ಅಪ್ಪರ್ ಬಾಡಿ ಹೆಲ್ಪ್ ಆಗೋದು, ಒಳ್ಳೆ ಹೆಲ್ಪ್ ಆಗುತ್ತೆ. ಅದನ್ನೇನೆ ಹೆಂಗಂದ್ರಂಗೆ ಹೊಡೆದ್ಬಿಟ್ಟು ರಾಂಗ್ ಆಗಿ ಹೊಡೆದ್ಬಿಟ್ಟು ಡ್ಯಾಮೇಜ್ ಮಾಡ್ಕೊಂಡ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ತೋರಿಸ್ತಾ ಇರೋದು. ಬನ್ನಿ, ಲೆಗ್ ಪ್ರೆಸ್ ಫಸ್ಟ್ ಬಂದ್ಬಿಟ್ಟು ವೆಯ್ಟ್ ಹಾಕ್ತೀರಾ ಅನ್ಕೊಳ್ಳಿ. ವೆಯ್ಟ್ ಹಾಕ್ಬಿಟ್ಟು ನಾರ್ಮಲ್ ಆಗಿ ಹಿಂಗ್ ಮಲ್ಕೊಂತೀರಾ. ಮಲ್ಕೊಂಡು ಒಂದು ಫಸ್ಟ್ ಎಲ್ಲರೂ ಒಬ್ಬೊಬ್ರು ಇಡ್ತಾರೆ ಲೆಗ್ಗು, ಹಿಂಗೊಂದು ಇಡ್ತಾರೆ, ಹಿಂಗೊಂದು ಇಡ್ತಾರೆ, ಕೆಳಗೊಂದಿರುತ್ತೆ, ಮೇಲೊಂದಿರುತ್ತೆ ಕಾಲು. ಒಬ್ಬೊಬ್ರು ಹಿಂಗ್ ಇಟ್ಬಿಡ್ತಾರೆ, ಹೆಂಗಂದ್ರಂಗೆ. ಒಬ್ಬೊಬ್ರು ಇಡೋದೇ ಇಲ್ಲ, ಸ್ಕೂಲ್ ಮೇಲೆ ತಗೊಂಬಂದು ಹಿಂಗ್ ಇಟ್ಬಿಟ್ಟು ಹೊಡಿತಿರ್ತಾರೆ. ಅದು ರಾಂಗು. ಕರೆಕ್ಟಾಗಿ ಈ ಪೊಸಿಷನ್ ಅಲ್ಲಿ ಹಿಂಗೆ ಇರಬೇಕು. ಪುಷ್ ಮಾಡಿದ್ರೆ ಲೆಗ್ಗು ಇಡೀ ಲೆಗ್ಗಿ ಪ್ರೆಸರ್ ಬಂದ್ಬಿಟ್ಟು ನಿಮಗೆ ಈ ತೈಸ್ ಹತ್ರ ಇಲ್ಲಿಗೆ ಬಂದು ಬೀಳ್ಬೇಕು. ಈ ಏನೈತೆ ಹ್ಯಾಮ್ಸ್ಟಿಂಗು ಮತ್ತೆ ಮೇನು ತೈಸ್ ಐತಲ್ಲ, ಅಲ್ಲಿಗೆ ಬಂದು ಬೀಳ್ಬೇಕು ಪ್ರೆಸರ್. ಒಬ್ಬೊಬ್ರು ಪ್ರೆಸರ್ ಇಲ್ಲೆಲ್ಲ ಬಿದ್ದಿರುತ್ತೆ, ನಾನು ನೋಡಿದೀನಿ. ಹಿಂಗ್ ಇಟ್ಕೊಂಡಿರ್ತಾರೆ, ಇಲ್ಲಿ ಕಾಫ್ ಎಲ್ಲ ಆಕ್ಟಿವೇಟ್ ಆಗ್ತಿರುತ್ತೆ. ಆ ತರ ಎಲ್ಲ ಪ್ರಾಬ್ಲಮ್ ಮಾಡಬಾರ್ದು, ಇದೇ ತರಾನೇ ಇರ್ಬೇಕು. ಮತ್ತೆ ಡೌನ್ ಬಿಡ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಇಷ್ಟೇ ಬಿಡ್ಬೇಕಾಗಿರೋದು. ಒಬ್ಬೊಬ್ರು ಬಿಡ್ತಾರೆ ಹಿಂಗೆ ಫುಲ್ ಬಿಟ್ಬಿಟ್ಟು ಹಿಂಗ್ ಹೊಡಿತಾರೆ ಹಿಂಗೆ. ಅದೇನಾಗುತ್ತೆ, ಹೆವಿ ಪ್ರೆಸರ್ ಆಗುತ್ತೆ, ಹೊಟ್ಟೆ ಹತ್ರ ಪ್ರಾಬ್ಲಮ್ ಆಗ್ಬಿಡುತ್ತೆ ನಿಮ್ಗೆ. ಆ ತರ ಎಲ್ಲ ಬಿಡ್ಬಾರ್ದು. ಲೆಗ್ಗಿಗೆ ಏನ್ ಬೇಕು, ಎಷ್ಟು ಬೇಕು ಪ್ರೆಸರು ಅಷ್ಟ್ ಮಾತ್ರ ಡೌನ್ ಬಿಡ್ಬೇಕು, ಮತ್ತೆ ಪುಷ್ ಮಾಡ್ಬೇಕು ಅಷ್ಟೇ. ಅದ್ ಬಿಟ್ಟು ಎರಿ ಬಿರಿ ಎಲ್ಲ ಡೌನ್ ಬಿಡ್ಕೋಬಾರ್ದು. ಮತ್ತೆ ಅವ್ರು ಹಿಂಗ್ ಕಾಲ್ ವೈಡ್ ಮಾಡ್ಕೊಂಡೆಲ್ಲ ಹೊಡಿತಿರ್ತಾರೆ. ಕಾಲ್ ವೈಡ್ ಮಾಡೋದು ಯಾವಾಗ, ಲೆಗ್ ನ ಟರ್ನ್ ಮಾಡ್ಬಿಟ್ಟು ವೈಡ್ ಲೆಗ್ ಪ್ರೆಸ್ ಮಾಡ್ತಾರಲ್ಲ, ಅವಾಗ ಲೆಗ್ಗು ಈ ತರ ವೈಡ್ ಆಗ್ಬೇಕು. ಓಕೆನಾ? ಈ ತರ ವೈಡ್ ಆದಾಗ ನಿಮಗೆ ಒಂದ್ ಪ್ರಾಪರ್ ಪೊಸಿಷನ್ ಸಿಕ್ಕಿ ಹೊಡಿತೀರಾ. ಅದನ್ನ ಹಿಂಗ್ ಹಿಡ್ಕೊಂಡೇನೆ ವೈಡ್ ಹಿಂಗ್ ಹೊಡೆದ್ ಬಿಟ್ರೆ ಅದು ಹಿಂಗೆ ಕಿಸ್ಕೊಬಿಟ್ಟು ಹಾಳಾಗ್ ಹೋಗ್ಬಿಡುತ್ತೆ ಲೆಗ್ಗು. ಆ ತರ ಪ್ರಾಬ್ಲಮ್ ಮಾಡಕ್ ಹೋಗ್ಬೇಡ್ರಿ, ಯಾವ್ದೇ ಕಾರಣಕ್ಕೂ ಆ ತರ ಪ್ರಾಬ್ಲಮ್ ಮಾಡಕ್ ಹೋಗ್ಬೇಡ್ರಿ. ಲೆಗ್ ಪ್ರೆಸ್ ಅಲ್ಲಿ ಮೇಜರ್ ಪ್ರಾಬ್ಲಮ್ ಇಷ್ಟೇ. ಇದು ಮಾಡೇ ಮಾಡ್ತಾರೆ, ಈ ತರ ಪ್ರಾಬ್ಲಮ್ ಮಾಡ್ತಾರೆ. ಎಷ್ಟೋ ಜನ ನೋಡಿದೀನಿ. ನೀವು ಕಮೆಂಟ್ ಅಲ್ಲೂ ಒಂದ್ಸತಿ ನನಗೆ ಕಮೆಂಟ್ ಹಾಕಿ, ಯಾರ್ಯಾರು ಈ ತರ ಮಾಡ್ತಾರೆ ಅಂತ ಅಂದ್ಬಿಟ್ಟು. ನಿಮಗೆ ಗೊತ್ತಿರುತ್ತೆ, ನಿಮ್ ಹುಡುಗರು ಈ ತರ ಮಾಡ್ತಿರ್ತಾರೆ. ಅದಕ್ಕೋಸ್ಕರ ನೀವು ಲೆಗ್ ಪ್ರೆಸ್ ಅಲ್ಲಿ ಯಾವುದೇ ಕಾರಣಕ್ಕೂ ಈ ತರ ಪ್ರಾಬ್ಲಮ್ ಮಾಡಕ್ ಹೋಗ್ಬೇಡಿ. ಒಂದ್ಸತಿ ಏನಾದ್ರು ಡ್ಯಾಮೇಜ್ ಆಯ್ತು ಅಂತಂದ್ರೆ ಮತ್ತೆ ಲೆಗ್ಗಿಂದು ಡ್ಯಾಮೇಜು ರಿಕವರಿ ಆಗೋದು ಜಾಸ್ತಿ ಟೈಮ್ ಬೇಕಾಗುತ್ತೆ. ಯಾಕೆಂದ್ರೆ ಲೆಗ್ ಬಂದ್ಬಿಟ್ಟು ಬಿಗ್ ಮಸಲ್, ಸ್ಮಾಲ್ ಮಸಲ್ ಅಲ್ಲ. ಚಿಕ್ಕದಾಗ ಏನೋ ಆಯ್ತು ಬಿಡು ಅನ್ನೋದಕ್ಕೆ. ಬಿಗ್ ಮಸಲ್ ಅಲ್ಲಿ ಹೇಳಕ್ಕಾಗಲ್ಲ, ಯಾವಾಗ ಬೇಕಾದ್ರೆ ಏನ್ ಬೇಕಾದ್ರೂ ಆಗ್ಬೋದು. ಅದು ಬೇರೆ ವೆಯ್ಟ್ ಜಾಸ್ತಿ ಹಾಕಿರ್ತಾರೆ, ಬೇರೆ ಕಮ್ಮಿ ಅಂತೂ ಹಾಕಿರಲ್ಲ ಲೆಗ್ ಪ್ರೆಸ್ಸಿಗೆಲ್ಲ. ಏನಿಲ್ಲ ಅಂದ್ರೂ 40-45 kg 50 kg ಹಿಂಗ್ ಮೇಲೆ ಹಾಕೊಂಡು ಹೋಗಿರ್ತೀರಾ. ಆ ಟೈಮಲ್ಲಿ ನೀವೇನಾದ್ರೂ ರಾಂಗ್ ಆಗ್ಬಿಟ್ಟು ಬಿಟ್ಬಿಟ್ರೆ ಬಂದ್ ಬೀಳೋದೇನೆ ಹೊಟ್ಟೆ ಹತ್ರ ಬಿದ್ಬಿಡುತ್ತೆ. ಮೇನ್ ಪಾಯಿಂಟ್ ಹತ್ರ ಬಿದ್ಬಿಟ್ರೆ ಪ್ರಾಬ್ಲಮ್ ಆಗ್ಬಿಡ್ತು ಅಂದ್ರೆ ಆ ಟೈಮಲ್ಲಿ ಅದಕ್ಕೆ ನೋಡ್ಕೊಂಡ್ ಮಾಡಿ. ಮತ್ತೆ ಲೆಗ್ ಎಕ್ಸ್ಟೆನ್ಷನ್ ಅಲ್ಲಿ ಮೇನ್ ಪ್ರಾಬ್ಲಮ್ ಏನ್ ಗೊತ್ತಾ, ಇದ್ರಲ್ಲೇನು ಅಷ್ಟೊಂದು ಗೊತ್ತಾಗಲ್ಲ ಪ್ರಾಬ್ಲಮ್. ಇದ್ರಲ್ಲಿ ಯಾವ ಪ್ರಾಬ್ಲಮ್ ಮಾಡ್ತಾರೆ ಅಂತಂದು ಹೇಳ್ತಿರ್ಬೋದು ನೀವು. ಇದ್ರಲ್ಲೂ ಪ್ರಾಬ್ಲಮ್ ಮಾಡ್ತಾರೆ. ಮೇನು ಕುತ್ಕೊಂಡು ನಾರ್ಮಲ್ ಆಗಿ ಇಷ್ಟೇ ಎತ್ತುತ್ತಾರೆ. ಎಷ್ಟೋ ಜನ ನೋಡಿದೀನಿ ಲೆಗ್ ಇಷ್ಟೇ ಇರುತ್ತೆ. ಅದ್ ಲೆಗ್ಗಿನ ಮೇಲೆ ಪ್ರೆಸರೇ ಬಿದ್ದಿರಲ್ಲ, ನಾರ್ಮಲ್ ಆಗಿರುತ್ತೆ. ಹಿಂಗ್ ಪ್ರೆಸರೇ ಇರಲ್ಲ, ಇಷ್ಟೇ ಇರುತ್ತೆ. ಹಿಂಗ್ ಫುಲ್ ಮೇಲೆ ಎತ್ತಿ ಹೋಲ್ಡ್ ಮಾಡಿ ಸ್ಲೋ ಅಲ್ಲಿ ಬಿಡ್ಬೇಕು. ಪ್ರೆಸರ್ ಇದ್ರ ಮೇಲೆ ಹೋಲ್ಡ್ ಆಗಿರ್ಬೇಕು. ಹೋಲ್ಡ್ ಆಗಿದ್ದಾಗ ಅವಾಗ ನಿಮಗೆ ಏನೋ ಲೆಗ್ ಅಲ್ಲೇ ಪ್ರೆಸರ್ ಬೀಳ್ತಾ ಇರುತ್ತೆ. ನೀವು ಸುಮ್ಮನೆ ಆಫ್ ಹೊಡೆದ್ರೆ ಏನ್ ಪ್ರಯೋಜನ? ಏನಕ್ಕೂ ಪ್ರಯೋಜನ ಇಲ್ಲ. ಸುಮ್ಮನೆ ಹೊಡಿತೀರಾ, ಟೈಮ್ ವೇಸ್ಟ್ ಮಾಡ್ತೀರಾ, ಹೋಗ್ತೀರಾ, ವರ್ಕೌಟ್ ಮಾಡ್ತೀರಾ, ಅದೇನ್ ಪ್ರಯೋಜನ ಇಲ್ವಲ್ಲ. ಹೊಡಿತಾ ಇದ್ದೀನಿ, ಒಂದು ವರ್ಕೌಟ್ ನ ಮಾಡ್ತಾ ಇದ್ದೀನಿ ಅಂದ್ರೆ
ಮೇನ್ ಕಾನ್ಸಂಟ್ರೇಷನ್ ಇಟ್ಕೊಂಡು ವರ್ಕೌಟ್ ಮಾಡಿ. ಯಾವುದೇ ಕಾರಣಕ್ಕೂ ರಾಂಗ್ ಆಗೆಲ್ಲ ವರ್ಕೌಟ್ ಮಾಡಕ್ ಹೋಗ್ಬೇಡಿ. ಹಂಗೂ ನಿಮಗೆ ಗೊತ್ತಾಗಿಲ್ವಾ, ಟ್ರೈನರ್ ಇರ್ತಾರೆ, ಎಷ್ಟೋ ಜನ ಟ್ರೈನರ್ ಇರ್ತಾರೆ, ಸುಮ್ಮನೆ ಕೂತಿರ್ತಾರೆ. ಅವ್ರ ಹತ್ರ ಹೋಗಿ ಕೇಳಿ, ಯಾಕೆ ಹೇಳ್ಕೊಡಲ್ಲ? ಅವನ ಕೆಲ್ಸನೇ ಅದು, ಹೇಳ್ಕೊಡೋದಕ್ಕೆ. ಎಲ್ಲರೂ ಹೋಗಿ ಕೇಳಿ, ಯಾರು ಹೇಳ್ಕೊಡಲ್ಲ ಅಂತ ಹೇಳಲ್ಲ. ಅವ್ರವ್ರಿಗೆ ಗೊತ್ತಿರೋ ವಿದ್ಯೆನ ಹೇಳ್ಕೊಟ್ಟೆ ಕೊಡ್ತಾರೆ, ಯಾರನ್ನು ಇಲ್ಲ ಅಂತ ಹೇಳಲ್ಲ. ಯಾರೋ ಒಬ್ರು 100ಕ್ಕೊಬ್ರು ಹೇಳ್ತಾರೆ, ಮಾಡೋಗು, ಅದ್ ಮಾಡೋಗು, ಇದ್ ಮಾಡೋಗು ಅಂತ ಕೂತ್ಕೊಂಡು ಹೇಳ್ತಾರೆ. ಅದ್ ಬಿಟ್ರೆ ನಮ್ಮ ಇದ್ರಲ್ಲಿ ಯಾರು ಆತರ ಹೇಳಕ್ ಹೋಗಲ್ಲ. ನೀವು ಅದಕ್ಕೋಸ್ಕರ ಯಾವ್ದೇ ಕಾರಣಕ್ಕೂ ಆ ತರ ತಪ್ಪು ಮಾಡಕ್ ಹೋಗ್ಬೇಡ್ರಿ. ಗೊತ್ತು ತಿಳ್ಕೊಂಡ್ಬಿಟ್ಟು ಆಮೇಲೆ ಲೆಗ್ ಎಕ್ಸ್ಟೆನ್ಷನ್ ಮಾಡಿ. ಈ ತರ ಲೆಗ್ ಪ್ರೆಸ್ ಮತ್ತೆ ಲೆಗ್ ಎಕ್ಸ್ಟೆನ್ಷನ್ ಇದೆಲ್ಲ ಮೇನ್ ಇದು. ಈ ತರ ಎಲ್ಲ ಪ್ರಾಬ್ಲಮ್ ಮಾಡ್ಬಿಟ್ರೆ ನಿಮಗೆ ಮುಂದೆ ಡ್ಯಾಮೇಜ್ ಆಯ್ತು ಅಂದ್ರೆ, ಹಿಂಗ್ ಕುಂಡ್ಕೊಂಡೆಲ್ಲ ಓಡಾಡ್ಬಿಟ್ರೆ ಏನ್ ಕೊಡೋದು ಯಾರು ನಿಮ್ಗೆ? ಆ ತರ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ನೀವು ಯಾವ್ದೇ ಕಾರಣಕ್ಕೂ ಲೆಗ್ ಅಲ್ಲೂ ಮತ್ತೆ ಡೆಡ್ ಲಿಫ್ಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡಿ ಪ್ರಾಬ್ಲಮ್ ಮಾಡಕ್ ಹೋಗ್ಬೇಡಿ. ಓಕೆನಾ? ಇದನ್ನ ಹೇಳ್ಬೇಕಾಗಿತ್ತು, ಅದಕ್ಕೋಸ್ಕರ ಹೇಳಿದೀನಿ. ಎಷ್ಟೋ ಜನ ರಾಂಗ್ ಆಗೆಲ್ಲ ಮಾಡ್ತಾ ಇದ್ರು, ಅದನ್ನ ನೋಡ್ಬಿಟ್ಟು ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾ ಇರೋದು. ಓಕೆ ಗೈಸ್, ಈ ವಿಡಿಯೋದಲ್ಲಿ ಇಷ್ಟೇ. ಚೊಕ್ಕದಾಗ ಒಂದು ವಿಡಿಯೋ ಮಾಡಿದ್ದೀನಿ, ನೋಡ್ತಾ ಇರ್ಬೋದು. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ BFitGym ಅಂತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಥವ್ರಿಗೂ ನಾನು ಮಿಸ್ ಮಾಡ್ಕೊತಾ ಇರಿ. ಬಾಯ್.